ಕಾಂಗ್ರೆಸ್ನಲ್ಲಿ ಶಕ್ತಿ ಉತ್ಸವ ಸಂಭ್ರಮ ಜೋರಾಗಿದೆ. ಶಕ್ತಿ ಕಾರ್ಯಕ್ರಮದ ಮೂಲಕ 500 ಕೋಟಿ ಬಾರಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಿದ್ದಕ್ಕೆ ರಾಜ್ಯದೆಲ್ಲೆಡೆ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ. ಇತ್ತ ಗುಬ್ಬಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಸ್ ಬಾಗಿಲಲ್ಲಿ ಟೇಪ್ ಕಟ್ ಮಾಡಿ ಬಸ್ ಹತ್ತುವ ಮೂಲಕ ಚಾಲನೆ ನೀಡಿದ್ರು. ನಂತರ ಕೇಕ್ ಕತ್ತರಿಸಿ ಮಹಿಳೆಯರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ನಂತರ ಮಾತನಾಡಿದ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಅವರು, ಈ ಶಕ್ತಿ ಯೋಜನೆಯಲ್ಲಿ ನಮ್ಮ ಯಜಮಾನರು ಪಾಲುದಾರರು ಎಂಬುದು ನನಗೆ ಹೆಮ್ಮೆಯ ವಿಚಾರ. ಅವರು ಅಮೆರಿಕ ಪ್ರವಾಸದಲ್ಲಿರುವ ಕಾರಣ ನಾನು ಶಕ್ತಿ ಯೋಜನೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಕಾಂಗ್ರೆಸ್ ಕಾರ್ಯಕರ್ತರು, ಕೆಎಸ್ಆರ್ಟಿಸಿ ಮಹಿಳಾ ಸಿಬ್ಬಂದಿಗಳು ಹಾಗೂ ಸಿಬ್ಬಂದಿ ವರ್ಗ, ಸಾರ್ವಜನಿಕರು ಭಾಗಿಯಾಗಿದ್ದರು. ಬೆಂಕಿ ಬಣ್ಣ ಇತ್ತಾಳ್ರಿ, ನಾ ಬೆಂಕಿ ಬಣ್ಣ ನೆನೆಸ್ತಾ ಇದ್ದೀರಾ? ಬೇಡ ಬಸ್ ಕಲ್ತಾನೆ ಈಗ ನುಡಿದಂತೆ ನಡೆಯುವಂಥ ನಾಯಕ. ಹಾಗಾಗಿ ಅವರು ಯಾವತ್ತೂ ಅವರು ಏನು ಭರವಸೆ ಕೊಟ್ಟಿದ್ದಾರೆ ಅದನ್ನು ಈಡೇರಿಸ್ತಾರೆ ಅನ್ನೋ ಭಾವನೆ ನಮಗೆಲ್ಲರಿಗೂ ಇದೆ. ಆದರೆ ಆಪೋಸಿಷನ್ ಅವರು ಮಾತ್ರ ಅವರಿಗೆ ಒಂದು ವಿಚಾರ ಬೇಕಲ್ಲ, ಅದಕ್ಕೆ ಅದನ್ನು ಹಬ್ಬಿಸ್ತಿದ್ರು. ಹೀಗಾದರೂ ಅವರಿಗೆ ಅರ್ಥ ಆಗಿರಬೇಕು. 2 ವರ್ಷ ಸಕ್ಸಸ್ಫುಲ್ಲಾಗಿ ನಡೆಸಿರುವಂಥವ್ರು 5 ವರ್ಷನೂ ಇನ್ನು 3 ವರ್ಷ ನಡೆಸೋದೇ ದೊಡ್ಡ ವಿಚಾರ ಅಲ್ಲ ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಮತ್ತು ಶಾಸಕರು ಎಲ್ಲ ಒಂದು ಕಡೆ ನಿಗಮ ಮಾಡಲಿ ತಗೊಬೇಕಾದ್ರೆ ಇದು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತೇಳಿ ಒಂದು ಮಾತು ಹೇಳ್ತಾ ಇದ್ರು. ಈಗ ಅದು ನೋಡಿದ್ರೆ 2 ವರ್ಷ ಏನು ಆ ಥರ ನೆಗೆಟಿವಾಗಿ ಅವ್ರು ಮಾತಾಡಿಲ್ಲ. ಇವರು ಮಿನಿಸ್ಟರ್ ಆಗಿದ್ದಂಥವ್ರು ನಿಗಮ ಮಂಡಳಿ ಅಧ್ಯಕ್ಷ ಆಗೋದು ಇವ್ರಿಗೆ ಇಷ್ಟ ಇರಲಿಲ್ಲ. ಆದ್ರೂ ಒಂದು ಗೌರವಪೂರ್ವಕವಾಗಿ ಹುದ್ದೆ ಕೊಟ್ಟಾಗ ಹುದ್ದೆಗೆ ಗೌರವ ಕೊಡುವಂಥದ್ದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ಮೊದಲಿಂದನೂ ಅದೆಲ್ಲ ಇದ್ದೇ ಇದೆ ಅಲ್ಲ, ಒಂದು ಕಮ್ಮಿ ಅಮೌಂಟಲ್ಲಿ ಮಕ್ಕಳಿಗೆ ಪಾಸ್ ಕೊಟ್ಟಿರೋದು ಮೊದಲಿಂದನೂ ಇದೆ. ಖಂಡಿತ ನಾನು ಸರ್ಕಾರದಲ್ಲಿ ಒಂದು ಅಂಗ ಅಲ್ಲ. ಡಿಸಿಷನ್ಸ್ ಎಲ್ಲ ಸರ್ಕಾರದಲ್ಲಿ ಚರ್ಚೆ ಆಗುವಂಥದ್ದು. ಇದು ನಮ್ಮ ಯಜಮಾನರು ಬಂದಾಗ ಈ ವಿಚಾರಗಳನ್ನ ಕೇಳಿದ್ದೀವಿ. CM ಸಿದ್ದರಾಮಯ್ಯನವರು ಎತ್ಕೊಂಡು CM ನುಡಿದಂತೆ ನಡೆಯುವಂಥ ನಾಯಕ. ಹಾಗಾಗಿ ಅವರು ಯಾವತ್ತೂ ಅವರು ಏನು ಭರವಸೆ ಕೊಟ್ಟಿದ್ದಾರೆ ಅದನ್ನು ಈಡೇರಿಸ್ತಾರೆ ಅನ್ನೋ ಭಾವನೆ ನಮಗೆಲ್ಲರಿಗೂ ಇದೆ. ಆದರೆ ಆಪೋಸಿಷನ್ ಅವರು ಮಾತ್ರ ಅವರಿಗೆ ಒಂದು ವಿಚಾರ ಬೇಕಲ್ಲ, ಅದಕ್ಕೆ ಅದನ್ನು ಹಬ್ಬಿಸ್ತಿದ್ರು. ಹೀಗಾದರೂ ಅವರಿಗೆ ಅರ್ಥ ಆಗಿರಬೇಕು. 2 ವರ್ಷ ಸಕ್ಸಸ್ಫುಲ್ಲಾಗಿ ನಡೆಸಿರುವಂಥವ್ರು 5 ವರ್ಷನೂ ಇನ್ನು 3 ವರ್ಷ ನಡೆಸೋದೇ ದೊಡ್ಡ ವಿಚಾರ ಅಲ್ಲ ಅಂತ ಎಲ್ಲರಿಗೂ ಅರ್ಥ ಆಗಿದೆ. ಮತ್ತು ಶಾಸಕರು ಎಲ್ಲ ಒಂದು ಕಡೆ ನಿಗಮ ಮಾಡಲಿ ತಗೊಬೇಕಾದ್ರೆ ಇದು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತೇಳಿ ಒಂದು ಮಾತು ಹೇಳ್ತಾ ಇದ್ರು. ಈಗ ಅದು ನೋಡಿದ್ರೆ 2 ವರ್ಷ ಏನು ಸಂಭ್ರಮ. ಇವತ್ತಿಗೆ ನಮ್ಮ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ. ನಾವೇನು ಚುನಾವಣಾ ಪೂರ್ವ ಜನಗಳಿಗೆ ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ, ನಮ್ಮ ಸರ್ಕಾರವನ್ನು ಬಹುಮತದಿಂದ ನೀವು ಆಯ್ಕೆ ಮಾಡಿದ್ರೆ 5 ಗ್ಯಾರಂಟಿಗಳನ್ನ ನಿಮಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ನುಡಿದಂತೆ ನಡೆದ ಏಕೈಕ ದೇಶದ ಸರ್ಕಾರ ಅಂದರೆ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅದರಂತೆ ನುಡಿದಂತೆ ನಡೆದಿದ್ದೇವೆ. ಆ ನುಡಿದಂತೆ ನಡೆದ 5 ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ
ಅಂದರೆ ಫ್ರೀ ಬಸ್ಸು ಮಹಿಳೆಯರಿಗೋಸ್ಕರ ಉಚಿತ ಬಸ್ ಪ್ರಯಾಣ ದರ ಅದನ್ನು ಉಚಿತವಾಗಿ ಏನು ನಾವು ಅನೌನ್ಸ್ ಮಾಡಿದ್ವಿ ಅದರ ಒಂದು 500 ಕೋಟಿ ಟಿಕೆಟನ್ನು ಪ್ರಯಾಣಿಕರು ಇವತ್ತಿಗೆ ಓಡಾಡಿದ್ದಾರೆ. ಹಾಗಾಗಿ 2 ವರ್ಷ ಮತ್ತು 500 ಕೋಟಿ ಬಸ್ಸು ಟಿಕೆಟ್ ಹರಿದಿರೋದ್ರಿಂದ ಉಚಿತವಾಗಿ ಹರಿದಿರೋದ್ರಿಂದ ಅವರಿಗೆ ಒಂದು ಸಂಭ್ರಮಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದು. ಅವತ್ತು ಈ ರಾಜ್ಯಾದ್ಯಂತ ಇವತ್ತು ಸರ್ಕಾರ ಎಲ್ಲ ಬಸ್ ಡಿಪೋಗಳು ಮತ್ತು ಬಸ್ ನಿಲ್ದಾಣಗಳಲ್ಲಿ ಸಂಭ್ರಮ ಆಚರಣೆಯನ್ನು ಸಿಹಿ ಹಂಚುವ ಮುಖೇನ ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ವಿ. ನಾವು ಸಹ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರಾದ SR ಶ್ರೀನಿವಾಸ್ ಮತ್ತು ಅವರ ಧರ್ಮಪತ್ನಿ ಭಾರತಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಏನು ಪಂಚ ಗ್ಯಾರಂಟಿಗಳ ಸಮಿತಿ ಇತ್ತು, ತಾಲೂಕು ಸಮಿತಿ, ಆ ಸಮಿತಿ ವತಿಯಿಂದ ನಾವು ಇವತ್ತು ಆಚರಣೆ ಮಾಡಿದ್ವಿ. ಯಶಸ್ವಿಯಾಗಿದೆ. ಎಲ್ಲರಿಗೂ ಸಹ ಮಹಿಳೆಯರಿಗೆ ಮುಂದಿನ ದಿನದಲ್ಲಿ ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಇಡೀ ರಾಜ್ಯದಲ್ಲಿ ಒಂದು ಯಶಸ್ವಿ ಪ್ರಯಾಣವನ್ನು ಮಾಡಬೇಕು ಅಂತೇಳಿ ಈ ಮುಖೇನ ಕಳಕಳಿಯನ್ನು ತಿಳಿಸ್ತಾ ಮತ್ತು ಅವರಿಗೆ ಶುಭಾಶಯಗಳನ್ನು ಮಹಿಳೆಯರಿಗೆ ತಿಳಿಸ್ತಾರೆ. ಮುಂದಿನ ದಿನದಲ್ಲಿ ಶಾಲಾ ಮಕ್ಕಳಿಗೆ ನಮ್ಮ ಮುಖ್ಯಮಂತ್ರಿಗಳು ಉಚಿತ ಬಸ್ಗಳನ್ನು ಪ್ರಯಾಣವನ್ನು ನಡೆಸಬೇಕು ಅಂತೇಳಿ ಯೋಚನೆ ಮಾಡಿದ್ದಾರೆ. ಇನ್ನೇನು ಶಾಲಾ ಮಕ್ಕಳು ಸಹ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಉಚಿತವಾಗಿ ಬಸ್ನಲ್ಲಿ